ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ. ನಡಿ ನಡಿ ನೀನು. ಓದೋ ಟೈಮಲ್ಲಿ ಯಾವ ಅಂಕಲ್ಲೂ ಇಲ್ಲ. ನಡಿ. ಬೇಟ್ ನಿಮ್ಮ ಅಪ್ಪನಾಗೆ ಕಂದ ನೀನು. ಐ ಲವ್ ಯು ಸೋ ಮಚ್. Me too, Badri uncle. ಯಾರು ಯಾರ್ ತಡೆ ಉಳ್ಳಿಸ್ತಾರೆ? ಅದನ್ನೆಲ್ಲ ಮಾತಾಡಿದ್ರು ಈ ನಿನ್ನತ್ತವ ಸತ್ಯ ಹೋಯ್ತಾಳೆ. ನಿನ್ ದಮ್ಮಯ್ಯ ಕಣವ, ನಿನ್ ಕೈ ಮುಗಿತೀವನಿ. ಈ ಇಷ್ಟದ ಬಗ್ಗೆ ನನ್ ಕುಟ ಏನು ಕೇಳ್ಬೇಡ. ಈ ಮನೆಯವ್ರ ಕುಟ್ಟನು ಏನು ಮಾತಾಬೇಡ. ಗಾಯತ್ರಿ ಬಾಯ್ ತಗೆ ನೆಟ್ಟಕ್ಕೆ ಆನ ಮಾಡಕ್ಕೂ ಬರಲ್ಲ ನಿಂಗೆ. ನಿಂಗೆ ಬೇರೆ ಏನಾದ್ರು ಇದ್ರು ಹೋಗಿ ನೋಡ್ಕೊ. ಪಾತ್ರೆನ ನಾನ್ ತಿಕ್ತೀವಿ. ಪಾಪ ನಿಂಗೆ ಸರಿಯಾಗಿ ತಿಕ್ಕಕ್ ಬರಕ್ಕಿಲ್ಲ. ಇನ್ನು ನೋಡು ಹಿಂಗೆ ಕ್ಲೀನ್ ಮಾಡ್ಬೇಕು. ಅದಕ್ಕೆ ಅತ್ತೆವಾ ನಮ್ಮ ಅವ್ವನ ಹೆಸ್ರ ಮಾತಾಡಿದ್ರೆ ತಲೆ ಹೋಯ್ತದೆ ಅಂತಾಳೆ. ಅಂದ್ರೆ ಈ ಮನೆಗೂ ನಮ್ಮ ಅವ್ವಂಗೂ ಏನೋ ಬಲ್ವಾದ ಸಂಬಂಧ ಇರೋದಂತೂ ದಿಟ್ವೆ. ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು. ನಂಗೆ ತಲೆನೇ ಕೆಟ್ಟೋಗ್ಬಿಟ್ಟದೆ ಕಣವ್ವ. ಎಲ್ರು ನಿನ್ನೆಸೆನೆ ಮಾತಾಡ್ತವ್ರೆ, ಆದ್ರೆ ಯಾಕೆ ಮಾತಾಡ್ತಾರೆ ಅನ್ನೋದೇ ಗೊತ್ತಾಯ್ತಿಲ್ಲ. ನಿಂಗೂ ಈ ಮನೆಗೂ ಏನ್ ಸಂಬಂಧ? ಏನ್ ಮಾಡೋಣವ ನಾನೀಗ? ಯಾರನ್ನವ ಕೇಳಿ? ಸಾಗ ದೊಡ್ಡಪ್ಪಯ್ಯಂಗೂ ಮಾಂಸ ದೊಡ್ಡವಂಗೂ ಕೇಳಿದ್ರೆ ನೀನ್ ಚಿಕ್ಕನು, ನಿನ್ಗೇನು ಗೊತ್ತಿಲ್ಲ ಅಂತ ಮಾತು ಮರೆಸ್ತಾರೆ. ಶಾಂತತ್ತೆಗೆ ಎಲ್ಲ ಗೊತ್ತೈತೆ, ಆದ್ರೆ ನಿಜ ಹೇಳ್ತಿಲ್ಲ. ತಲೆ ಉಳ್ಳೋಯ್ತದೆ, ನಾನ್ ಸತ್ತೋಯ್ತೀನಿ ಅಂತ ಏನನ್ನು ಮಾತಾಡ್ತದೆ. ಗೋಪಾಲ್ ಮಾಮಂಗೂ ಎಲ್ಲ ಗೊತ್ತೈತೆ, ಆದ್ರೆ ಅದ್ ಮಾತಾಡಂಗಿಲ್ಲ. ಏನ್ ಮಾಡನೆ ಅವ? ನೀನೇ ಏನಾರ ದಾರಿ ತೋರ್ಸವ್ವ. ನಿಂದಮ್ಮಯ್ಯ ಅವ್ವ. ಈ ವಿಷಯವಾಗಿ ನಾನ್ ಸಂಗಪ್ಪಂತವೇನು ಕೇಳಿಲ್ಲ. ಅವರು ನಿನ್ ಬಗ್ಗೆ ಒಂದಪ್ಪನು ಮಾತಾಡ್ಲಿಲ್ಲ. ಅವ್ರಿಗೆ ನಿನ್ ಬಗ್ಗೆ ಇಷ್ಟ ರೇಸೆ ಗೊತ್ತಿರ್ತದೆ. ಓಲ ಅವ ಸಂಗಪ್ಪಂತವ ನಿನ್ ಬಗ್ಗೆ ಕೇಳ್ಬಿಡ್ಲಾ? ನಮ್ಮ ಅವ್ವ ಸಂಗೇಳಿ ಗಿರ್ಜನ್ ಬಗ್ಗೆ ನಿಮಗ್ ಗೊತ್ತಾ? ಗೊತ್ತಿದ್ರೆ ಹೇಳಿ ಅಂತ ಕೇಳ್ತೀನಿ. ಅದೇ ಸರಿ ಅಲ್ವೇನವ್ವ? ಹೂ ಕಣವ್ವ, ಅದೇ ಸರಿ, ಹಂಗೆ ಮಾಡ್ತೀನಿ. ಓಕೆ. ಬೇಡ ಬೇಡ ಬೇಡ, ಅಷ್ಟೊಂದು ರಿಸ್ಕ್ ಅವಶ್ಯಕತೆ ಇಲ್ಲ. ನಾನು ಕ್ಲಿಯರ್ ಮಾಡ್ತೀನಿ. ಅನ್ನಲ್ಲ. ಡೋಂಟ್ ವರಿ. ಆಲ್ ರೈಟ್. ಬಾಯ್. ಏನು ಲಕ್ಷ್ಮೀನಾರಾಯಣ ಸರ್, ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಕೈಯಲ್ಲಿ ವಿದ್ಯಾಯುಧಗಳು ಬೇರೆ ಇದೆ. ಹೊಸದಾಗಿ ಏನು ಕಲ್ತ್ಕೊಂಡ್ರಿ? ಏನು ಕಲಿತಿದ್ದೀರಾ? ನೀವೇನೇನು ಹೇಳ್ಕೊಟ್ಟಿದ್ರು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊತಾ ಇವನಿ. ಅವತ್ ನೀವು ಅವ್ವ ಹೆಂಗ್ ಬರೆಯೋದು ಅಂತ ಹೇಳ್ಕೊಟ್ಟಿದ್ರಿ, ಕಲ್ತ್ಕೊಂಡೆ. ಆದ್ರೆ ಇನ್ನೇನು ಕಲಿಬೇಕೀಗ? ಅಪ್ಪಯ್ಯ ಅಂತ ಬರೆಯೋದು ಕಳ್ಸಿ ಸಂಗಮಪ್ಪ.
ವರ್ಣಮಾಲೆ ಕಲಿಬೇಕು, ಕಾಗುಣಿತ ಒತ್ತಕ್ಷರ ಕಲಿಬೇಕು, ಆಮೇಲೆ ಪದಗಳನ್ನ ಕೂಡಿಸಿ ಬರೆಯೋದನ್ನ ಕಲಿಬೇಕು. ಆದರೆ ನೀನು ಅದಕ್ಕೆ ಮೊದಲೇ ಅವ್ವ ಅಪ್ಪಯ್ಯ ಬರೆಯೋದನ್ನ ಕಲಿಸಿ ಅಂತ ಹೇಳ್ತಿದ್ಯಲ್ಲ. ಅದ್ಯಾಕೋ ಅಪ್ಪಯ್ಯ ಅಂತ ಬರಿಬೇಕು ಅಂತ ಆಸೆ ಆಯ್ತು. ಇದು ಒಂದ್ ಕಳಿಸ್ಬಿಡು ಸಾಕು. ಆಮೇಲೆ ನೀವ್ ಹೇಳ್ದಂಗೆ ಮಿಕ್ಕಿದ ಪದಗಳನ್ನೆಲ್ಲ ಆಮೇಲೆ ಕಲ್ಕೊಂತೀನಿ. ನಿನಗೆ ಅಪ್ಪಯ್ಯ ಅಂದರೆ ತುಂಬ ಇಷ್ಟನಾ ಲಚ್ಚಿ? ಅಪ್ಪರ ಇಷ್ಟ. ಅವ್ರನ್ನ ಒಂದಪ್ಪನು ನೋಡಿಲ್ವಲ್ಲ, ಅದಕ್ಕೆ ಇನ್ನೂ ಆಸೆ.